ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯಗೆ ಜಾಮೀನು ಮಂಜೂರಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ಕೋರ್ಟಿಂದ ಜಾಮೀನು ಮಂಜೂರಾಗಿದೆ. ಮಾಸ್ಕ್ ಮ್ಯಾನ್ಗೆ, ಆರೋಪಿ ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್. ಬುರುಡೆ ಪ್ರಕರಣದಲ್ಲಿ ಅನೇಕ ಕಡೆ ಜಾಗ ಗುರುತಿಸಿ ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ ಅಂತ ಜಾಗ ತೋರಿಸಿದ್ದ, ಅಲ್ಲಿ ಏನು ಸಿಗಲಿಲ್ಲ. ಅದು ಆದ್ಮೇಲೆ ಯಾವ ರೀತಿಯ ತಿರುವು ಪಡ್ಕೊಂಡು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರವನ್ನ ನಿರಂತರವಾಗಿ ವರದಿ ಮಾಡ್ತಾ ಬಂತು. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿದೆ. ಆರೋಪಿ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಆರೋಪಿ ಚಿನ್ನಯ್ಯನಿಗೆ 12 ಕಂಡೀಷನ್, 12 ಷರತ್ತುಗಳ ಮೇಲೆ ಜಾಮೀನು ಮಂಜೂರು ಮಾಡಿದ್ದಾರೆ. 1 ಲಕ್ಷ ಬಾಂಡ್ ಸೇರಿ 12 ಷರತ್ತು ಹಾಕಿದೆ ಕೋರ್ಟ್. 12 ಷರತ್ತುಗಳನ್ನ ಹಾಕಿ ಕೋರ್ಟ್ ಜಾಮೀನನ್ನ ಕೊಟ್ಟಿರೋದು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿರೋದು, ಜೊತೆಗೆ 12 ಕಂಡೀಷನ್ಗಳು, ಏನೇನು ಕಂಡೀಷನ್ಸ್ ಅದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಧರ್ಮಸ್ಥಳ ಶವಹೂತಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ಧರ್ಮಸ್ಥಳ ಶವಹೂತಿತ ಪ್ರಕರಣ ಏನಿದೆ ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಸುದ್ದಿ ಮಾಡಿತ್ತು. ಆ ಬಳಿಕ ಏನೋ ಚಿನ್ನಯ್ಯ ಹೇಳಿದಂತ ಒಂದಷ್ಟು ತೋರಿಸಿದಂತ ಏನೋ ಪಾಯಿಂಟ್ಗಳಲ್ಲಿ ಉತ್ಖನನ ಕೂಡ ಆಯಿತು. ಆದ್ರೆ ಪಾಯಿಂಟ್ಗಳಲ್ಲಿ ಅಷ್ಟೊಂದು ಏನೋ 6ನೇ ಪಾಯಿಂಟ್ ಹೊರತುಪಡಿಸಿ ಇತರ ಯಾವುದೇ ಪಾಯಿಂಟ್ಗಳಲ್ಲಿ ಕೂಡ ಅಲ್ಲಿ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಆ ಬಳಿಕ ವಿಚಾರಣೆ ನಡೆಸಲಾಗಿತ್ತು. ಸುದೀರ್ಘ ವಿಚಾರಣೆಯ ಬಳಿಕ ಚಿನ್ನಯ್ಯನನ್ನ ಎಸ್ಐಟಿ ಬಂಧಿಸಿತ್ತು. ಆ ಬಳಿಕ ಆತನನ್ನ ಶಿವಮೊಗ್ಗ ಜೈಲಿಗೆ ಕೂಡ ಅಟ್ಟಲಾಗಿತ್ತು. ಆ ಬಳಿಕ ಚಿನ್ನಯ್ಯನ ಜೊತೆಗಿದ್ದಂತ ವಕೀಲರೇನಿದ್ದಾರೆ ಅವರು ಆ ಬಳಿಕ ಆತನಿಗೆ ಯಾವುದೇ ರೀತಿಯಂತ ಕಾನೂನು ನೆರವಿಗೆ ಮುಂದಾಗುವುದಿಲ್ಲ. ಹೀಗಾಗಿ ಆತ ಕೋರ್ಟಿನಲ್ಲಿ ತನಗೆ ಸರ್ಕಾರಿ ವಕೀಲರು ಬೇಕು ಅಂತ ಹೇಳಿದ್ದ. ಹೀಗಾಗಿ ಕೋರ್ಟ್ ಆತನಿಗೆ ಕಾನೂನು ಸೇವಾ ಪ್ರಾಧಿಕಾರದ 4 ವಕೀಲರನ್ನ ನೀಡಿದ್ರು. ಆತನಿಗೆ 4 ವಕೀಲರು ಕಾನೂನು ಸೇವಾ ಪ್ರಾಧಿಕಾರದವರು ನೀಡಿದ್ರು. ಅವರು ಈ ಹಿಂದೆ ಒಮ್ಮೆ ಚಿನ್ನಯ್ಯನಿಗೆ ಜಾಮೀನಿಗಾಗಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಎಸ್ಐಟಿ ಪರ ವಕೀಲರು ಏನಿದ್ದಾರೆ, ಸರ್ಕಾರಿ ಅಭಿಯೋಜಕರು ಏನಿದ್ದಾರೆ, ಅವರು ಚಿನ್ನಯ್ಯನಿಗೆ ಜಾಮೀನನ್ನು ನೀಡಿದ ಯಾವ ರೀತಿಯಾಗಿ ಪ್ರಕರಣದ ತನಿಖೆಗೆ ತೊಂದರೆ ಆಗುವುದು ಅನ್ನುವಂತ ಆಕ್ಷೇಪಣವನ್ನ ಸಲ್ಲಿಸಿದ್ರು. ಹೀಗಾಗಿ ಆತನ ಹಿಂದಿನ ಜಾಮೀನು ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಆದ ಬಳಿಕ ಮೊನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವರದಿಯನ್ನ ನೀಡಿತ್ತು. ಅಂದ್ರೆ ಒಂದಷ್ಟು 3923 ಪುಟಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ಎಸ್ಐಟಿ ಬೆಳ್ತಂಗಡಿಯ ಕೋರ್ಟಿಗೆ ನೀಡಿತ್ತು. ಕೋರ್ಟಿಗೆ ನೀಡದಾದ ಬಳಿಕ ಚಿನ್ನಯ್ಯನ ಪರವಾಗಿದ್ದಂತ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರೇನಿದ್ದಾರೆ ಅವರು ಮತ್ತೊಮ್ಮೆ ಚಿನ್ನಯ್ಯನ ಪರವಾದಂತ ಅಂದ್ರೆ ಜಾಮೀನಿಗಾಗಿ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಮೊನ್ನೆ ಕೂಡ ಅದರ ವಿಚಾರಣೆ ಇತ್ತು. ಇವತ್ತು ಮತ್ತೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಚಿನ್ನಯ್ಯನಿಗೆ ಜಾಮೀನಿನ ಅವಶ್ಯಕತೆ ಯಾವುದಕ್ಕೆಲ್ಲ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತನ ಪರವಾಗಿರುವಂತಹ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರೇನಿದ್ದಾರೆ ಅವರು ವಾದಿಸ್ತಾ ಹೋಗಿದ್ರು. ಆದ್ರೆ ಎಸ್ಐಟಿ ಪರವಾಗಿರುವಂತಹ ಸರ್ಕಾರಿ ಅಭಿಯೋಜಕರೇನಿದ್ದಾರೆ ಅವರು ಚಿನ್ನಯ್ಯನಿಗೆ ಜಾಮೀನನ್ನು ನೀಡಿದ್ರೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರತಿವಾದವನ್ನ ಮಂಡಿಸಿದ್ರು. ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ತನಿಖೆ ನಡಿಬೇಕಾಗಿದೆ. ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಬುರುಡೆ ಗ್ಯಾಂಗ್ನ ಸದಸ್ಯರೇನಿದೆ ಅವರಿಂದ ವಿಚಾರಣೆ ಕೂಡ ಆಗ್ಬೇಕಾಗಿದೆ. ಹೀಗಾಗಿ ಆತನಿಗೆ ಜಾಮೀನು ಈ ಸಂದರ್ಭಕ್ಕೆ ನೀಡುವುದು ಸರಿಯಲ್ಲವನ್ನಂತ ನಿಟ್ಟಿನಲ್ಲಿ ಸರ್ಕಾರಿ ಅಭಿಯೋಜಕರು ವಾದಿಸಿದ್ರು. ಆದ್ರೆ ಚಿನ್ನಯ್ಯನ ಪರವಾಗಿದ್ದಂತಹ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಏನಿದ್ದಾರೆ ಅವರು ಯಾವ ಅಗತ್ಯತೆಗಳು ಇದೆ ಚಿನ್ನಯ್ಯನಿಗೆ ಜಾಮೀನನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಾದವನ್ನು ಕೂಡ ಇವರು ಕೂಡ ಮಂಡಿಸಿದ್ರು. ಯಾವತ್ತು ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತ ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಆತನಿಗೆ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂತದ್ದು. ಒಟ್ಟು 12 ಕಂಡೀಷನ್ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಒಟ್ಟು 12 ಕಂಡೀಷನ್ ಗಳನ್ನು ಕೂಡ ಹಾಕಲಾಗಿದೆ. ಅದರ ಜೊತೆಗೆ 1 ಲಕ್ಷ ಬಾಂಡ್ಗಳನ್ನು ಇಟ್ಟು ಆತನಿಗೆ ಜಾಮೀನನ್ನು ಕೂಡ ಮಂಜೂರು ಮಾಡಲಾಗಿರುವಂತದ್ದು ಶ್ರೀಪಾದ್ ಪಾಟೀಲ್.
ಓಕೆ ದಿನೇಶ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಈ ಮಾಸ್ಕ್ ಮ್ಯಾನ್ ನನ್ನ ಮೊದಲ ದಿನ ಕರ್ಕೊಂಡು ಬಂದಿದ್ರಲ್ಲ ಯಾವೆಲ್ಲ ವಕೀಲರು, ಸ್ಟೇಷನ್ ಕರ್ಕೊಂಡು ಹೋಗಿ ಆತ ಜಾಗ ತೋರಿಸ್ತಾನೆ, ಆತನಿಗೆ ಸಹಕಾರ ಕೊಡಬೇಕು, ಆತ ತೋರಿಸುವಂತ ಜಾಗಗಳನ್ನ ಅಗಿಬೇಕು, ಅಲ್ಲಿ ಶವ ಸಿಗುತ್ತೆ, ಅಸ್ಥಿಪಂಜರ ಸಿಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ವಕೀಲರು ಬಂದು ಈತನನ್ನ ಇವತ್ತು ಬಿಡಿಸ್ಕೊಂಡು ಹೋಗ್ತಾರಾ? ಎಷ್ಟೊತ್ತಿಗೆ ಪ್ರೊಸೆಸ್ ಪ್ರಕಾರ ಈತ ಇವತ್ತೇ ಆಚೆ ಬರ್ತಾನ ಅಥವಾ ಹೆಂಗೆ ಅಂತ? ಶ್ರೀಪಾದ್ ಪಾಟೀಲ್ ಏನು ಆತನ ಜೊತೆ ಇದ್ದಂತ ವಕೀಲರೇನಿದ್ದಾರೆ ಅಂದ್ರೆ ಆತನನ್ನ ಮೊದಲ ಬಾರಿಗೆ SP ಆಫೀಸ್ಗೆ ಕರೆದುಕೊಂಡ ಬಂದಂತ ವಕೀಲರಾಗಿರ್ಬೋದು, ಅದ್ರ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಕಂಪ್ಲೇಂಟ್ ಅನ್ನು ನೀಡುವಾಗ್ಲೂ ಕೂಡ ವಕೀಲರ ಜೊತೆಗಿದ್ದು, ಅದ್ರ ಜೊತೆಗೆ ಆತ ಅಂದ್ರೆ ಪಾಯಿಂಟ್ ಗಳನ್ನ ಅಂದ್ರೆ ಉತ್ಖನನ ಸಂದರ್ಭದಲ್ಲಿ ಪಾಯಿಂಟ್ ಗಳನ್ನ ಮಾಡುವಾಗಲೂ ಕೂಡ ವಕೀಲರು, ಅದ್ರ ಜೊತೆಗೆ ಏನು ಆ ಒಂದು ಉತ್ಖನನ ಸಂದರ್ಭದಲ್ಲೂ ಕೂಡ ಆತನ ಜೊತೆ ಒಂದಷ್ಟು ವಕೀಲರ ಟೀಮೇ ಇರ್ತಿದ್ರು. ಪ್ರತಿದಿನ ಆತನನ್ನು ವಕೀಲರೇ ಕರ್ಕೊಂಡು ಬರ್ತಿದ್ರು, ಆ ಬಳಿಕ ವಕೀಲರೇ ಆತನನ್ನು ಹಿಂದೆ ಕರೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಯಾವಾಗ ಈ ಒಂದು ಪ್ರಕರಣ ಮತ್ತಷ್ಟು ತಿರುವನ್ನು ಪಡೆದುಕೊಳ್ತು, ಪ್ರಕರಣ ಮತ್ತೊಂದು ಆಯಾಮದತ್ತ ತಿರುಗಿತ್ತು, SIT ಈತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿ ಆತನನ್ನ ಬಂಧಿಸಿ ಆದ ಮರುದಿನದಿಂದಲೇ ಆತನ ಜೊತೆ ಇದ್ದಂತ ವಕೀಲರು ಯಾರೂ ಕೂಡ ಆತನ ನೆರವಿಗೆ ಬರಲಿಲ್ಲ. ಅಂದ್ರೆ ಯಾರೂ ಕೂಡ ಆತನ ಬಂಧನ ಆದ ಬಳಿಕ ಆತನ ಜೊತೆಗೆ ಇರಲೇ ಇಲ್ಲ. ಬೇರೆ ಬೇರೆ ಕಾರಣ ಇಟ್ಕೊಂಡು ಅವ್ರು ಯಾರೂ ಕೂಡ ಆತನಿಗೆ ಕಾನೂನು ನೆರವು ನೀಡೋದಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಆತ ಏನಿದ್ದಾನೆ ಅಂದ್ರೆ ಚಿನ್ನಯ್ಯ ಏನಿದ್ದಾನೆ, ಆತ ಕೋರ್ಟ್ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಕೋರ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ತನಗೆ ಸರ್ಕಾರಿ ವಕೀಲರು ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆತ ಮನವಿ ಮಾಡಿಕೊಂಡಿದ್ದ. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ನ ನ್ಯಾಯಾಧೀಶರು ಆತನಿಗೆ ಕಾನೂನು ಸೇವಾ ಪ್ರಾಧಿಕಾರದ 4 ವಕೀಲರನ್ನ ನೀಡಿದ್ರು. ಹೀಗಾಗಿ ಈಗ ಆತನ ಜೊತೆ ಹಿಂದೆ ಬಂದಂತ ವಕೀಲರು ಯಾರು ಇಲ್ಲ. ಆತನಿಗೆ ಬೆಳ್ತಂಗಡಿ ನ್ಯಾಯಾಧೀಶರೇನಿದ್ದಾರೆ ಅವರು ಸೂಚಿಸಿದಂತ ಕಾನೂನು ಸೇವಾ ಪ್ರಾಧಿಕಾರದ 4 ವಕೀಲರು ಮಾತ್ರ ಆತನ ಜೊತೆ ಇರುವಂತದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ಆತನಿಗೆ ಜಾಮೀನು ನೀಡಬೇಕು ಅನ್ನುವಂತ ವಾದವನ್ನು ಕೂಡ ಕಾನೂನು ಸೇವಾ ಪ್ರಾಧಿಕಾರದ ಆ 4 ವಕೀಲರೇ ಮಾಡಿರುವಂತದ್ದು. ಈ ಹಿಂದೆ ಬಂದಂತ ವಕೀಲರೇನಿದ್ದಾರೆ ಅವರು ಆತನ ಬಂಧನ ಆದ ಬಳಿಕ ಅವರು ಯಾರು ಕೂಡ ಈ ಭಾಗದಲ್ಲಿ ಕಾಣಿಸಿಕೊಳ್ಳಿಲ್ಲ ಮತ್ತು ಆತನಿಗೆ ಮತ್ತೆ ಯಾವುದೇ ರೀತಿಯಾದಂತ ಕಾನೂನು ನೆರವು ನೀಡಲಿಲ್ಲ. ಹೀಗಾಗಿ ಆತನ ಜೊತೆ ಇರುವಂತದ್ದು ಸದ್ಯಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು. ಇವತ್ತು ಅವರೇ ವಾದಿಸಿ ಅಂದ್ರೆ ಚಿನ್ನಯ್ಯನಿಗೆ ಜಾಮೀನು ಅನ್ನುವಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯಗೆ ಜಾಮೀನು ಮಂಜೂರಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ಕೋರ್ಟ್ ಇಂದ ಜಾಮೀನು ಮಂಜೂರಾಗಿದೆ. ಮಾಸ್ಕ್ ಮ್ಯಾನ್ಗೆ, ಆರೋಪಿ ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್. ಗುರುಡೆ ಪ್ರಕರಣದಲ್ಲಿ ಅನೇಕ ಕಡೆ ಜಾಗ ಗುರುತಿಸಿ ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ ಅಂತ ಜಾಗ ತೋರಿಸಿದ್ದ, ಅಲ್ಲಿ ಏನು ಸಿಗಲಿಲ್ಲ. ಅದು ಆದ್ಮೇಲೆ ಯಾವ ರೀತಿಯ ತಿರುವು ಪಡ್ಕೊಂತು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರವನ್ನ ನಿರಂತರವಾಗಿ ವರದಿ ಮಾಡ್ತಾ ಬಂತು. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾಗಿದೆ. ಆರೋಪಿ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಆರೋಪಿ ಚಿನ್ನಯ್ಯನಿಗೆ 12 ಕಂಡೀಷನ್, 12 ಷರತ್ತುಗಳ ಮೇಲೆ ಜಾಮೀನು ಮಂಜೂರು ಮಾಡಿದ್ದಾರೆ. 1 ಲಕ್ಷ ಬಾಂಡ್ ಸೇರಿ 12 ಷರತ್ತು ಹಾಕಿದೆ ಕೋರ್ಟ್. 12 ಷರತ್ತುಗಳನ್ನ ಹಾಕಿ ಕೋರ್ಟ್ ಜಾಮೀನನ್ನ ಕೊಟ್ಟಿರುವುದು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ.